ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು Triple 7 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ಒಂದು ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಟಾಪಿಕ್ ಏನಂದ್ರೆ, ನೀವೇನಾದ್ರೂ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರೆ ಈ ವ್ಯಕ್ತಿಯ ಒಂದು ಜರ್ನಿ, ಒಂದು ಸೋಲ್ ಕಾಂಟ್ರಾಕ್ಟ್ ಏನಿರುತ್ತೆ ನಿಮ್ಮ ಲೈಫ್ ಅಲ್ಲಿ, ಅದು ಮುಗ್ದಿದ್ಯಾ ಅಥವಾ ಈ ವ್ಯಕ್ತಿಯ ಒಂದು ಏನೊಂದು ನಿಮ್ ಲೈಫ್ ಅಲ್ಲಿ ಇಷ್ಟು ಜರ್ನಿವರೆಗೂ ನಿಮ್ ಜೊತೆ ಕಂಟಿನ್ಯೂ ಆಗ್ಬೇಕು ಅಂತ ಇರುತ್ತಲ್ಲ, ಆ ಒಂದು ಅಧ್ಯಯನ ಅಥವಾ ಆ ಒಂದು ಜರ್ನಿ ಕಂಪ್ಲೀಟ್ ಆಗಿದೆಯಾ ಅಥವಾ ಇನ್ನು ಪೆಂಡಿಂಗ್ ಅಲ್ಲೇ ಇದೆಯಾ, ಇನ್ನು ಸ್ವಲ್ಪ ದಿನಗಳ ಕಾಲ ಇರುವಂತದ್ದು ಆ ವ್ಯಕ್ತಿಯ ಪ್ರೆಸೆನ್ಸ್ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಟಕ್ ಅಂತ ಕಾಣಿಸುವಂತದ್ದು, ಆತರ ಏನಾದ್ರೂ ಆಗ್ಬೋದಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ನೀವು ಬ್ರೇಕಪ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ, ಈ ವ್ಯಕ್ತಿಯ ಒಂದು ಜರ್ನಿ ಏನಿದೆಯಲ್ಲ, ಈ ವ್ಯಕ್ತಿಯ ಒಂದು ಅಧ್ಯಯನ ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿದ್ಯಾ ಅಥವಾ ಇನ್ನೂ ಏನಾದ್ರು ಪೆಂಡಿಂಗ್ ಇದೆಯಾ ಅಂತ ಹೇಳಿ ನೋಡೋಣ. ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ರೇಖಿ ಕಲ್ತ್ಕೊಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ರೀಡಿಂಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಬಹುದು. ಸೊ ಕ್ಲಾಸಸ್ ಪ್ಲಸ್ ಪರ್ಸನಲ್ ರೀಡಿಂಗ್ ಎರಡರದ್ದು ಅಪಾಯಿಂಟ್ಮೆಂಟ್ ನಿಮಗೆ ಸೇಮ್ ನಂಬರ್ ಅಲ್ಲೇ ಸಿಗುತ್ತೆ. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗಿ ಕ್ಲಾಸಸ್ ನ ಕಲ್ತ್ಕೋತಾ ಇದ್ದಾರೆ. ಟ್ಯಾರೋ ಬ್ಯಾಚ್ ಹೋಗ್ತಾ ಇದೆ, ಇವಾಗ ಟ್ಯಾರೋ ಕ್ಲಾಸಸ್ ಹೋಗ್ತಾ ಇದೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಜಾಯಿನ್ ಆಗಿ ಕಲ್ತ್ಕೋಬಹುದು. ಓಕೆ, ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರವನ್ನು ನೀಡ್ತೀನಿ. ಇದೊಂದು ಪ್ಯೂರ್ ಲವ್ ರೀಡಿಂಗ್ ಆಗಿರುತ್ತೆ. ನೋಡೋಣ, ಈ ವ್ಯಕ್ತಿಯ ಒಂದು ಅಧ್ಯಯನ ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿದ್ಯಾ, ಸೊ ಇವ್ರದ್ದು ಇಷ್ಟೇ ಇತ್ತ ಅಥವಾ ಮುಂದೆ ಏನಾದ್ರು ಕಂಪ್ಲೀಟ್ ಆಗಿದೆಯಾ ಅಥವಾ ಮುಂದೆ ಇನ್ನೊಂದಷ್ಟು ಮತ್ತೆ ಬರುವಂತದ್ದು ಅಥವಾ ಏನಾದ್ರು ನಿಮ್ಮ ಕಾಂಟ್ಯಾಕ್ಟ್ಸ್ ಗೆ ಬರುವಂತದ್ದು, ಸೊ ಆತರ ಏನಾದ್ರು ಆಗ್ಬಹುದಾ ಅಂತ ಹೇಳಿ ನೋಡೋಣ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಓಕೆ, ಸೊ ತಡ ಮಾಡದೆ ನಾವು ರೀಡಿಂಗ್ ನ ಶುರು ಮಾಡೋಣ. ಯಾರೆಲ್ಲ ಇನ್ನು ಚಾನೆಲ್ಗೆ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಮತ್ತೆ ಸಬ್ಸ್ಕ್ರಿಪ್ಷನ್ ಬಟನ್ ಆನ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏಸ್ ಆಫ್ ಕಪ್ಸು ಈ ತರ ಬಂದಿಲ್ಲ, ರಿವರ್ಸ್ ಆಗಿ ಬಂದಿದೆ. ಅಂಡ್ ಆಲ್ಸೋ ಪೇಜ್ ಆಫ್ ವಾಂಡ್ಸ್. ಓಕೆ, 10 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಬರ್ಡನ್, ಮ್ಯಾಜಿಷಿಯನ್. ಓಕೆ ಫೈನ್. ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ರಿವರ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಥರ್ಡ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಪೆಂಟಿಕಲ್ಸ್, ಇದು ಕೂಡ ರಿವರ್ಸ್ ಆಗೇ ಬಂದಿತ್ತು. ಇನ್ನು ಇದು 10 ಆಫ್ ವಾಂಡ್ಸ್, ಅದನ್ನು ಕೂಡ ರಿವರ್ಸ್ ಆಗೇ ಬಂದಿತ್ತು. ಲಾಸ್ಟ್ ಅಲ್ಲಿ ಮ್ಯಾಜಿಷಿಯನ್ ಬಂದಿದೆ. ನೋಡೋಣ ಏನಾಗಿರ್ಬೋದು ಈ ರೀಡಿಂಗು. ಈ ವ್ಯಕ್ತಿಯ ಒಂದು ಏನು ಜರ್ನಿ ಇದೆಯಲ್ಲ ನಿಮ್ ಲೈಫ್ ಅಲ್ಲಿ, ಈ ವ್ಯಕ್ತಿದು ಕಂಪ್ಲೀಟ್ ಆಯ್ತಾ ಜರ್ನಿ ನಿಮ್ ಲೈಫ್ ಅಲ್ಲಿ? ಸೋಲ್ ಕಾಂಟ್ರಾಕ್ಟ್ ಅಥವಾ ಏನಾದ್ರು ಒಂದು ಕಾಂಟ್ರಾಕ್ಟ್ ಇಟ್ಕೊಂಡ್ ಬಂದಿದ್ರೆ ಅದನ್ನು ಮುಗಿಸಿ ಹೋಗ್ತಾ ಇದಾರ ಅಂತ ಹೇಳಿ ನೋಡೋಣ. ಸೊ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಕಪ್ಸ್. ಓಕೆ, ಕಪ್ಸ್ ಬಂದ್ಬಿಟ್ಟು ಎಮೋಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಏಸ್ ಆಫ್ ಕಪ್ಸ್ ರಿವರ್ಸ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ಅಲ್ಲಿ ಲೈಕ್ ತುಂಬಾನೇ ಇಶ್ಯೂಸ್ ಗಳಿದ್ದು, ತುಂಬಾ ಡಿಮ್ಯಾಂಡ್ ಮಾಡಿರೋವಂಥದ್ದು ಅಟೆನ್ಷನ್ಗೋಸ್ಕರ ತರ, ಲೈಕ್ ಡಿಸಪಾಯಿಂಟ್ಮೆಂಟ್ ಆಗಿರೋವಂಥದ್ದು, ಏನೋ ಅವ್ರು ಅನ್ಕೊಂಡಿರೋ ತರ ಆಗಿಲ್ಲ, ಬಹಳಷ್ಟು ಡೌಟ್ ಪಡೋದು ಅಥವಾ ಟ್ರಸ್ಟ್ ಇಶ್ಯೂ, ನಂಬಿಕೆಗೆ ಅರ್ಹರಲ್ಲದ ಅಥವಾ ನಂಬಿಕೆಗೆ ಅರ್ಹವಲ್ಲದ ಒಂದು ರಿಲೇಶನ್ಶಿಪ್ ಅಂತ ಈ ವ್ಯಕ್ತಿ ಕನ್ಸಿಡರ್ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ಯಾರನ್ನು ನಂಬೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಏಸ್ ಆಫ್ ಕಪ್ಸ್ ರಿವರ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ತುಂಬಾನೇ ಟ್ರಸ್ಟ್ ಇಶ್ಯೂಸ್ ಗಳಿದೆ, ಯಾರನ್ನು ನಂಬೋದಕ್ಕೆ ರೆಡಿ ಆಗಿಲ್ಲ. ಅಂಡ್ ಆಲ್ಸೋ ಅವ್ರ ಲೈಫ್ ಅಲ್ಲಿ ತುಂಬಾ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಗಳು ಕೂಡ ಇದೆ.
ಸ್ಪೆಷಲಿ ಇದು ರಿಲೇಶನ್ಶಿಪ್ ಅಂತ ತಗೊಂಡಾಗ ತುಂಬಾನೇ ಟ್ರಸ್ಟ್ ಇಶ್ಯೂಸ್ಗಳಿದಾವೆ. ಓಕೆ, ಅಪ್ರಿಶಿಯೇಟ್ ಮಾಡಿಲ್ಲ, ಎಮೋಷನಲಿ ಕನೆಕ್ಟ್ ಆಗಿಲ್ಲ, ನಂಬ್ತಾ ಇಲ್ಲ, ಅಂಡ್ ಈ ವ್ಯಕ್ತಿ ನಂಬಕ್ ರೆಡಿನೇ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಸೊ ನಿಮ್ಮ ಮತ್ತೆ ಅವರ ನಡುವೆ ಏನೇ ಒಂದು ಇನ್ಸಿಡೆಂಟ್ಗಳು ನಡೆದಿದ್ರು, ಬ್ರೇಕಪ್ ಆಗಿ ಅವ್ರು ಏನೇ ಒಂದು ಇನ್ಸಿಡೆಂಟ್ ಆಗಿ ಬ್ರೇಕಪ್ ಆಗಿದ್ರು ಕೂಡ ಈ ವ್ಯಕ್ತಿಗೆ ಮತ್ತೆ ಬರ್ಬೇಕಾ ಅಂತ ಅನಿಸ್ದಾಗೆಲ್ಲ ಈ ವ್ಯಕ್ತಿನ ಮತ್ತೆ ನಾನು ನಂಬೋದಾ ಅಂತ ಅವ್ರಿಗೆ ಅವರೇ ಕ್ವಶನ್ ಹಾಕೋತಾ ಇದಾರೆ. ತುಂಬಾನೇ ಟ್ರಸ್ಟ್ ಇಶ್ಯೂಸ್ಗಳು ಇರುವಂತದ್ದು ಕಾಣಿಸ್ತದೆ. ಅಂಡ್ ಆಲ್ಸೋ ಹಿ ಈಸ್ ನಾಟ್, ಹಿ ಆರ್ ಶಿ ನಂಬೋದಕ್ಕೆ ರೆಡಿ ಇಲ್ಲ. ತುಂಬಾನೇ ನಂಬಿಕೆಗೆ ಲೈಕ್ ತುಂಬಾ ಹಿಂದೇಟ್ ಆಗ್ತಾ ಇದಾರೆ. ಈ ವ್ಯಕ್ತಿನ ನಂಬೇಕಾ, ಈ ರಿಲೇಶನ್ಶಿಪ್ ನ ಮತ್ತೆ ನಂಬೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಹೇಳಿ ದೇರ್ ಆರ್ ಲಾಡ್ ಆಫ್ ಡೌಟ್ಸ್, ಟ್ರಸ್ಟ್ ಇಶ್ಯೂ ಅಂಡ್ ಆಲ್ಸೋ ತುಂಬಾ ಇನ್ಸೆಕ್ಯೂರಿಟಿ ಫೀಲ್. ಮತ್ತೆ ಲೈಕ್ ಇದೇನೋ ಈ ರಿಲೇಶನ್ಶಿಪ್ ಅಷ್ಟೊಂದು ಸೆಕ್ಯೂರ್ಡ್ ಆಗಿಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ತುಂಬಾನೇ ಅಟೆನ್ಷನ್ಗೋಸ್ಕರ ಡಿಮ್ಯಾಂಡ್ ಮಾಡಿರುವಂತದ್ದು, ಆ ವ್ಯಕ್ತಿನೂ ಕೂಡ ತುಂಬಾ ಸ್ಟಬ್ಬನ್ ಆಗಿದ್ರು ಅಂತ ಅನ್ಸುತ್ತೆ, ಹಠಮಾರಿಗಳಾಗಿದ್ರು ಅನ್ಸುತ್ತೆ. ಅಟೆನ್ಷನ್ ಸೀಕರ್ಸ್ ಅಂತ ಹೇಳಿ ಯಾರನ್ನೋ ಒಬ್ರನ್ನ ಇವರು ಕರಿತಾ ಇದ್ದಾರೆ. ಮೇ ಬಿ ಅವ್ರು ತುಂಬಾ ಅಟೆನ್ಷನ್ಗೋಸ್ಕರ ವರ್ಕ್ ಮಾಡೋವಂಥವ್ರು, ಅಥವಾ ತುಂಬಾ ಅಟೆನ್ಷನ್ ಬೇಕು ಯಾವಾಗ್ಲೂ, ಈ ವ್ಯಕ್ತಿನ ನಾನು ನಂಬಕ್ ಆಗಲ್ಲ, ಅಥವಾ ಈ ರಿಲೇಶನ್ಶಿಪ್ ಮತ್ತೆ ನಂಬಿ ಹೋಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋ ತರ ಏನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ, ಮತ್ತೆ ನಮಗೆ ಸೆಕೆಂಡ್ನೇ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಈ ಪೇಜ್ ಆಫ್ ವಾಂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ಈ ವ್ಯಕ್ತಿಗೆ ಅನ್ನಿಸ್ಬೋದು ಮೋಸ್ಟ್ಲಿ ಕಾಲ್ ಏನಾದ್ರು ಮಾಡೋಣ, ಮೆಸೇಜ್ ಏನಾದ್ರು ಮಾಡೋಣ, ಮಾತಾಡೋಣ ಅಂತ ಹೇಳಿ ತುಂಬಾ ಸರಿ ಅನ್ಸುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಮೆಸೇಜ್ ಥ್ರೂ ಅಲ್ಲಿ ಏನಾದ್ರು ಕಮ್ಯುನಿಕೇಟ್ ಮಾಡೋಣ, ಕಾಲ್ ಏನಾದ್ರು ಮಾಡಿ ಮಾತಾಡ್ಬಿಡೋಣ. ಕೆಲವೊಂದ್ಸರಿ ಆಗಲ್ಲ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ಯೋಚನೆಗಳು ತುಂಬಾ ಅತಿಯಾದಾಗ, ಜಾಸ್ತಿ ಆದಾಗ ಮಾತಾಡೋಣ, ಅಥವಾ ಫೋನ್ ಮಾಡಿ ಕಮ್ಯುನಿಕೇಶನ್ ಅಲ್ಲಿ ತಿಳ್ಕೊಳ್ಳೋಣ, ಅಥವಾ ಏನಾದ್ರೂ ಡೌಟ್ ಗಳಿದೆ ರಿಲೇಶನ್ಶಿಪ್ ಸಲುವಾಗಿ ಒಂದು ಕ್ಲಾರಿಟಿ ತಗೊಳ್ಳೋಣ ಅಂತಾನು ಅನ್ಸ್ಬೋದು. ಬಟ್ ತುಂಬಾನೇ ಡೌಟ್, ಟ್ರಸ್ಟ್ ಇಶ್ಯೂ ತುಂಬಾ ಜಾಸ್ತಿ ಇದೆ. ಮೇ ಬಿ ಫೋನ್ ಕಾಲ್ ಅಥವಾ ಮೆಸೇಜ್ ಏನಾದ್ರು ಮಾಡಿ ಮಾತಾಡೋಣ ಅಂತ ಕೂಡ ಅಂತ ಅನ್ನಿಸ್ತಾ ಇರ್ಬೋದು. ಅಥವಾ ಈ ವ್ಯಕ್ತಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ಯಾರು ಬ್ರೇಕಪ್ ಅಲ್ಲಿ ಇದ್ದಾರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಸೊ ಆ ವ್ಯಕ್ತಿಗೆ ಬೇರೆ ಬೇರೆ ಆಫರ್ಸ್ ಗಳು ಕೂಡ ಇರ್ಬೋದು, ಬೇರೆ ಒಂದು ರಿಲೇಶನ್ಶಿಪ್ ನ ಆಫರ್ಸ್ ಇರ್ಬೋದು, ಅಥವಾ ಬೇರೆ ಆಪರ್ಚುನಿಟೀಸ್ ಗಳು ಇರ್ಬೋದು. ಬೇರೆ ಯಾವ್ದಾದ್ರು ಆಫರ್ ಬಂದು ಅದು ಇದಕ್ಕಿಂತ ಬೆಟರ್ ಆಗಿದೆ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಿರ್ಬೋದು, ಅಥವಾ ಬೆಟರ್ ಆಗಿರ್ಬೋದೇನೋ, ನಾನು ಯಾಕೆ ಮತ್ತೆ ಇದಕ್ಕೆ ಹೋಗ್ಬೇಕು, ಅಥವಾ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ, ನನ್ ಮತ್ತೆ ಇಲ್ಲಿರೋದ್ರಲ್ಲಿ ಏನು ಅರ್ಥ ಇಲ್ಲ, ನನ್ಗೆ ಯಾವ್ದಾದ್ರು ಬೆಟರ್ ಆಗಿರೋದು ಸಿಗತ್ತಾ ಅಂತ ಹೇಳಿ ಯೋಚನೆ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಥವಾ ಸಿಕ್ಕಿರೋ ಚಾನ್ಸಸ್ ಕೂಡ ಇದೆ. ಓಕೆ, ತುಂಬಾನೇ ಮಾತಾಡುವಂತವ್ರು ಇರ್ಬೋದು, ಅಥವಾ ಈ ವ್ಯಕ್ತಿ ತುಂಬಾ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರೋಂತ ವ್ಯಕ್ತಿಗಳಾಗಿರ್ಬೋದು. ಬಟ್ ಏನು ಅಂದ್ರೆ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವರು ಯಾರನ್ನೇ ಮೀಟ್ ಮಾಡಿದ್ರು ಕೂಡ ಸ್ವಲ್ಪ ದಿನಗಳ ಕಾಲ ಮಾತ್ರ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಅದಾದ್ಮೇಲೆ ಈ ವ್ಯಕ್ತಿಗೆ ಬಹಳ ಬೇಗ ವ್ಯಕ್ತಿಗಳು ಬೇಜಾರಾಗ್ಬಿಡ್ತಾರೆ, ಅಥವಾ ಆಗಲ್ಲ, ತುಂಬಾ ಬೇಜಾರಾಗ್ತಿದೆ, ಈ ವ್ಯಕ್ತಿ ಹೊಸದನ್ನು ಹುಡ್ಕೋದು. ಓಕೆ, ಸಡನ್ ಆಗಿ ಬೋರ್ ಆಗುವಂತದ್ದು. ಅಂಡ್ ಆಲ್ಸೋ ಹೊಸ ಹೊಸ ಜನಗಳನ್ನ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ಬೋದು, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಈ ವ್ಯಕ್ತಿಗೆ ಅನ್ನಿಸ್ಬೋದು. ಒಂದೇ ರಿಲೇಶನ್ಶಿಪ್ ಅಲ್ಲಿ ಸ್ಟಕ್ ಆಗಿ ಇರುವಂತ ವ್ಯಕ್ತಿ ಇವರಲ್ಲ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿಗೆ ನಿಮ್ ಕಡೆ ಕಾಲ್ ಮಾಡ್ಬೇಕು ಅಂತ ಅನ್ಸಿದ್ರು ಕೂಡ ಯಾವ್ದಾದ್ರು ಹೊಸ ಆಪರ್ಚುನಿಟಿ ಅಥವಾ ಏನಾದ್ರು ಬಂದ್ರೆ ಲೈಕ್ ಆ ಕಡೆನೂ ಒಂದ್ಸರಿ ನೋಡೋಣ ಅಂತ ಹೇಳಿ ಮನ್ಸ್ ಬದಲಾಯಿಸ್ಬೋದು. ಆ ಚಾನ್ಸಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ಆಲ್ಸೋ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂಥರ ಇಮ್ಯಾಚ್ಯೂರ್ ಎನರ್ಜಿ, ಸಡನ್ ಆಗಿ ಚೇಂಜ್ ಆಗುವಂತದ್ದು, ಸಡನ್ ಆಗಿ ಯಾವ್ದಾದ್ರು ಹೊಸ ವ್ಯಕ್ತಿಗಳು ಬಂದ ತಕ್ಷಣ ಗಮನ ಆ ಕಡೆ ಹೋಗುವಂತದ್ದು, ಅಲ್ಲಿ ಹೋಗಿ ಏನಾದ್ರು ಲೈಕ್ ಅವ್ರನ್ನ ಪರಿಚಯ ಮಾಡ್ಕೋಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಸೊ ಅಲ್ಲೇನ್ ನಡೀತಾ ಇದೆ, ಆ ವ್ಯಕ್ತಿಗಳು ಹೆಂಗಿದ್ದಾರೆ ತಿಳ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಹೊಸದನ್ನ ಹುಡ್ಕೋ ಪ್ರಯತ್ನದಲ್ಲೇ ಯಾವಾಗ್ಲೂ ಇರ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಂಡ್ ಅವರೇ ಹಂಗಿದ್ರು ಕೂಡ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ಟ್ರಸ್ಟ್ ಇಶ್ಯೂಸ್ ಇದೆ ಅವ್ರಿಗೆ, ನಂಬೋದು ಬೇಡ ಅಂತ ಹೇಳಿ. ಅಂಡ್ ಇದು ಅಷ್ಟೇ 10 ಆಫ್ ಪೆಂಟಿಕಲ್ಸ್ ನಮ್ಗೆ ರಿವರ್ಸ್ ಬಂದಿತ್ತು. ಸೊ ಈ ತರ ಸ್ಟ್ರೈಟ್ ಆಗಿ ಬಂದ್ರೆ ಅದು ಸ್ಟೆಬಿಲಿಟಿನ ತೋರಿಸುತ್ತೆ. ಇನ್ ಕೇಸ್ ಏನಾದ್ರು 10 ಆಫ್ ಪೆಂಟಿಕಲ್ಸ್ ರಿವರ್ಸ್ ಆಗಿ ಬಂತು ಅಂತ ಹೇಳಿದ್ರೆ ತುಂಬಾನೇ ಸ್ಟ್ರಗಲ್ ಮಾಡ್ತಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಆ ವ್ಯಕ್ತಿ ಲೈಕ್ ತುಂಬಾನೇ ಡಾಮಿನೇಟಿಂಗ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ದೆ ಇರುವಂತ ವ್ಯಕ್ತಿ ಆಗಿರ್ಬೋದು, ಮೆಚೂರಿಟಿ ಇಲ್ಲದೆ ಇರುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ಲೈಕ್ ಒಂಥರ ಅವರ
ಫ್ಯಾಮಿಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ಅವರ ಪೇರೆಂಟ್ಸು ಬೇಡ ಇದನ್ನೆಲ್ಲ ಮಾಡಬಾರ್ದು, ಅಥವಾ ಏನಾದ್ರು ಲವ್ ಮ್ಯಾರೇಜ್ ಆ ತರ ಎಲ್ಲ ಹೋದ್ರೆ ಸೊ ಇದಕ್ಕೆಲ್ಲ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿರೋ ಪೇರೆಂಟ್ಸು ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿ ಅವ್ರು ಮಾತಾಡ್ತಿರ್ಬೋದು. ಈ ವ್ಯಕ್ತಿಗೆ ಅದಲ್ದೇನೆ ತುಂಬಾನೇ ಪ್ರಾಪರ್ಟಿ, ಮನಿ ಇಶ್ಯೂಸು, ತನ್ನದೇ ಆದ ಸ್ವಂತ ಏನು ಮಾಡ್ಕೊಂಡೇ ಇರ್ಬೋದು. ಇವರು ಲಾಡ್ ಆಫ್ ಇಶ್ಯೂಸ್ ವಿತ್ ಮನಿ, ಪ್ರಾಪರ್ಟಿ, ಭೂಮಿಗೆ ಸಲುವಾಗಿರೋದು, ಅವ್ರ ಫ್ಯಾಮಿಲಿ ಒಳಗಡೆನೆ ಎಷ್ಟೊಂದು ಜಗಳಗಳಿರುವಂತದ್ದು. ಸೊ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರ ಪೇರೆಂಟ್ಸ್ ಕೂಡ ಒಂದ್ ಕಡೆಯಿಂದ ಯಾವುದೇ ರೀತಿಯಾದ ಪರ್ಮಿಷನ್, ಲವ್ ಅದು ಇದು ಶಾರ್ಟ್ ಕಟ್ ಅಲ್ಲಿ ಏನಾದ್ರು ನಾನು ಅವರು ಲೈಫ್ ನ ಹೆಚ್ಚು ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಮನೇಲಿ ಕಂಪ್ಲೀಟ್ ಆಗಿ ಒಂದು ನೋ ಅನ್ನೋ ಮೆಸೇಜ್ ಇದೆ. ನೀನ್ ಹೋಗಂಗಿಲ್ಲ, ನಾವ್ ಏನ್ ಹೇಳ್ತೀವಿ ಅದನ್ನೇ ಕೇಳ್ಬೇಕು ಅನ್ನೋದು ಕೂಡ ಅವ್ರ ಪೇರೆಂಟ್ಸ್ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಪ್ರೆಷರ್ನ ಅವ್ರ ಮೇಲೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ವ್ಯಕ್ತಿ ತುಂಬಾ ಸ್ಟ್ರಗಲ್ ಆಗ್ತಾ ಇದ್ದಾರೆ ಮನಿ ವಿಷಯದಲ್ಲಿ, ಮತ್ತೆ ಬೇರೆ 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 ವಿಚಾರಗಳಲ್ಲೂ ತುಂಬಾ ಸ್ಟ್ರಗಲ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಫ್ಯಾಮಿಲಿ ಪ್ರೆಷರ್ ಕೂಡ ತುಂಬಾನೇ ಜಾಸ್ತಿ ಇದೆ ಈ ವ್ಯಕ್ತಿಗೆ. ಓಕೆ, ಸೊ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ವಾಂಡ್ಸ್ ಬಂದಿದೆ. ಸೊ ಟೆನ್ ಆಫ್ ವಾಂಡ್ಸ್ ಆಬ್ವಿಯಸ್ಲಿ ಅದನ್ನು ತೋರಿಸ್ತಾ ಇದೆ. ಟೆನ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಮತ್ತೆ ಲೈಕ್ ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದೀನಿ. ಟೆನ್ ಆಫ್ ಪೆಂಟಿಕಲ್ಸ್, ಇನ್ ಕೇಸ್ ಏನಾದ್ರು ನೀವು ಮದ್ವೆ ಆಗ್ಬಿಟ್ಟು ನಿಮ್ದು ಒಂದು ಫ್ಯಾಮಿಲಿ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಅದನ್ನ ಕೂಡ ನೋಡ್ತಾ ಇದ್ದಾರೆ ನಿಮ್ ಕಡೆ ಬರೋದಕ್ಕೆ. ನಿಮ್ ಕಡೆ ಬಂದ್ರೆ ಚಾನ್ಸ್ ಇಲ್ಲ, ಮೊದ್ಲೇನೆ ಟ್ರಸ್ಟ್ ಇಶ್ಯೂಸ್ ಕೂಡ ಇದೆ. ಅಂಡ್ ಆಲ್ಸೋ ಮೇ ಬಿ ನನ್ಗೆ ಬೇರೆಯವ್ರು ಏನಾದ್ರು ಕಂಟ್ರೋಲ್ ಮಾಡ್ಬೋದು ಅಥವಾ ಪ್ರೆಷರ್ ಹಾಕ್ಬೋದು, ಅವ್ರ ಕಡೆಯಿಂದ ಏನಾದ್ರು ನನ್ಗೆ ತೊಂದರೆಗಳಾಗ್ಬೋದು ಅಂತ ಹೇಳಿ ಇಂಡೇಟ್ ಹಾಕ್ತಿರುವಂತ ಚಾನ್ಸಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ವಾಂಡ್ಸ್ ಬಂದಿದೆ. ಟೆನ್ ಆಫ್ ವಾಂಡ್ಸ್ ಈ ವ್ಯಕ್ತಿಗೆ ಆ ರಿಲೇಶನ್ಶಿಪ್, ನಿಮ್ಮ ಮತ್ತೆ ಆ ವ್ಯಕ್ತಿಯ ರಿಲೇಶನ್ಶಿಪ್ ಏನಿದೆಯಲ್ಲ, ಸೊ ಅದೊಂಥರ ಬರ್ಡನ್ ತರ ಕಾಣಿಸ್ತಾ ಇದೆ. ನನ್ಗೆ ಅಗತ್ಯಕ್ಕಿಂತ ಜಾಸ್ತಿ ಕ್ಯಾರಿ ಮಾಡ್ಬೇಕೇನೋ, ನನ್ಗೆ ಆಗ್ತಾ ಇಲ್ಲ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಏನು ಸ್ವಾದ ಕೂಡ ಇಲ್ಲ, ಎಲ್ಲ ಮುಗ್ದಿ ಹೋಗಿರೋಂತ ಕತೆ ಇದು. ಅಂಡ್ ಆಲ್ಸೋ ಈ ವ್ಯಕ್ತಿ ಲೈಕ್ ಅಂತದ್ದೇನು ಹೊಸದಿಲ್ಲ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಮತ್ತೆ ಹೋಗಿ ಅದನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಅಲ್ಲಿ ಏನು ಉಳ್ದಿಲ್ಲ. ಎಲ್ಲ ಲೈಕ್ ನಾವು ಜಗಳ ಮಾಡಿ ಅಥವಾ ಏನಾದ್ರು ಮಾತುಕತೆ ಆಗಿ ಬಹಳ ದೊಡ್ಡ ಬ್ರೇಕಪ್ಸ್ ಗಳೇ ಆಗಿರ್ಬೋದು. ಇಟ್ಸ್ ಲೈಕ್ ಮೂವ್ ಆನ್ ಆಗೋದಕ್ಕೆ ಟೈಮ್ ಇದು. ಅಥವಾ ನನಗೆ ನನ್ನ ಒಂದು ಪ್ಲೇಟ್ ಅಲ್ಲಿ ಇವಾಗ ಬಹಳಷ್ಟು ಬೇರೆ ವಿಚಾರಗಳೇ ಇದಾವೆ, ಅಥವಾ ನನ್ನ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳೇ ಇದೆ, ಅದ್ರ ಬಗ್ಗೆ ನಾನು ಗಮನ ಕೊಡುವಂತ ಅವಶ್ಯಕತೆ ಇವಾಗ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಒಂಥರ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೆನ್ಸ್ಕೊಂಡಾಗ ಅಥವಾ ನಿಮ್ಮ ಪ್ರೀತಿಯ ಬಗ್ಗೆ ನೆನ್ಸ್ಕೊಂಡಾಗ ಈ ವ್ಯಕ್ತಿ ಇಲ್ಲ, ಮುಗ್ದೋಗಿರೋ ಕತೆ ಇದು. ಓಕೆ, ಅಂಡ್ ಆಲ್ಸೋ ಇದನ್ನ ಕ್ಯಾರಿ ಮಾಡಕ್ ಕೂಡ ಆಗಲ್ಲ. ಇನ್ ಕೇಸ್ ನಾನು ಕ್ಯಾರಿ ಮಾಡ್ತೀನಿ ಅಂದ್ರೆ ಇದು ನನಗೆ ಬರ್ಡನ್ ಆಗುತ್ತೆ, ನನಗೇನೆ ಟೂ ಮಚ್ ಆಗುತ್ತೆ. ಬಿಕಾಸ್ ನನಗೆ ಆಲ್ರೆಡಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಬೇರೆ ಬೇರೆ ತುಂಬಾ ಜಾಸ್ತಿ ಇರೋದ್ರಿಂದ ಇದಕ್ಕೆಲ್ಲ ಮತ್ತೆ ನನ್ಗೆ ಹೋಗೋದು ಮಾಡೋದು ಅಥವಾ ಪ್ಯಾಚಪ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಟೈಮ್ ಇಲ್ಲ. ಅಂತದ್ದೇನು ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ, ಅಷ್ಟು ಸ್ವಾದನೂ ಇಲ್ಲ ಅಂತ ಹೇಳಿ ಇದನ್ನ ಕೈ ಬಿಡ್ತಾ ಇದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ಡ್ರೈನ್ ಎನರ್ಜಿ ನಿಮ್ಮ ಮತ್ತೆ ಅವರ ನಡುವೆ ನೆನ್ಸ್ಕೊಂಡಾಗ ಈ ವ್ಯಕ್ತಿಗೆ ಏನು ಇಲ್ಲ, ಎಲ್ಲ ಡ್ರೈ ಆಗಿದೆ, ಒಂಥರ ಒಣ ಭೂಮಿ ಅಥವಾ ಏನೋ ಒಂಥರ ಲೈಕ್ ಏನು ಮಾಡಕ್ಕಿಲ್ಲ ಅಲ್ಲಿ, ಎಲ್ಲ ಮುಗ್ದಿರುವಂತದ್ದು ಅಂತ ಹೇಳ್ಬಿಟ್ಟು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ. ಮೇ ಬಿ ಲೈಕ್ ಆ ಒಂದು ರಿಲೇಶನ್ಶಿಪ್ ಅಂದ ತಕ್ಷಣ ಸಂತೋಷ, ಖುಷಿ, ಸಂಭ್ರಮಗಳು ಬರ್ತಾವಲ್ಲ, ಅದೇನು ಉಳಿದಿಲ್ಲ, ನಾವೆಲ್ಲದನ್ನು ಹಾಳು ಮಾಡ್ಕೊಂಡಿದೀವಿ ಅನ್ನೋದು ಕೂಡ ಈ ವ್ಯಕ್ತಿ ತಲೆಯಲ್ಲಿ ಇರ್ಬೋದು. ಇನ್ನು ಲಾಸ್ಟ್ ಅಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ, ಮೆಜಿಷಿಯನ್ ಬಂದ್ಬಿಟ್ಟು ಲೈಕ್ ತುಂಬಾನೇ ಬುದ್ಧಿವಂತ ವ್ಯಕ್ತಿ ಇವರಾಗಿರ್ಬೋದು, ತುಂಬಾನೇ ಎಲ್ಲಾ ಸ್ಕಿಲ್ಸ್ ಗಳು ಗೊತ್ತಿರುವಂತ ವ್ಯಕ್ತಿ ಆಗಿರ್ಬೋದು, ಮತ್ತೆ ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರೋಂತ ವ್ಯಕ್ತಿ ಕೂಡ ಇವರಾಗಿರ್ಬೋದು. ಈ ಒಂದು ರಿಲೇಶನ್ಶಿಪ್ ನ ಇಲ್ಲಿಗೆ ಮುಗಿಸ್ಬೇಕು ಅಥವಾ ಲೈಕ್ ಬೇಡ ಅಂದ್ರೆ ಕೈಗೆತ್ಕೋತಾರೆ, ಬೇಕು ಅಂದ್ರೆ ಲೈಕ್ ಕಂಟಿನ್ಯೂ ಮಾಡ್ತಾರೆ. ಬೇಡ ಅಂದ್ರೆ ಅಲ್ಲಿಗೆ ಬಿಡುವಂತವ್ರು, ಬೇಕು ಅಂದ್ರೆ ಕೈಗೆತ್ಕೊಳ್ಳೋ ಅಂತವ್ರು. ಬಿಕಾಸ್ ಮ್ಯೂಜಿಷಿಯನ್ ಎನರ್ಜಿ ಬಂದಿರೋದ್ರಿಂದ ಲೈಕ್ ಅವ್ರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಬರ್ಬೋದು, ಅಥವಾ ಅವ್ರು ಬೇಡ ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಕೂಡ ಮಾಡ್ಬೋದು. ಇಟ್ಸ್ ಲೈಕ್ ಎಲ್ಲಾ ತರ ಸ್ಕಿಲ್ಸು ಇದೆ ಅವರಿಗೆ. ಮಾತುಕತೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡೋವಂಥವ್ರು, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಯಾರನ್ನ ಬೇಕಾದ್ರೂ ಮೋಡಿ ಮಾಡುವಂತ ಜನ ಇವರು. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ತಲೆ ಉಪಯೋಗಿಸ್ತಾರೆ. ಬೇಕು ಅಂದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ಬೇಡ ಅಂದ್ರೆ
ಅಲ್ಲಿಗೆ ಕೈ ಬಿಡುವಂಥದ್ದು. ಮತ್ತೆ ಮೆಜಿಷಿಯನ್ಗೆ ಡ್ಯೂಯಲ್ ಮೈಂಡ್ ಸೆಟ್ ಇರುತ್ತೆ, ಎರಡೆರಡು ತರ ಯೋಚನೆ ಮಾಡೋದು, ಲೈಕ್ ಎರಡೆರಡು ತರ ಅವ್ರ ಮೇಲೆನೆ ಅವ್ರು ಡೌಟ್ ಪಡುವಂಥದ್ದು. ಅಂಡ್ ಡ್ಯೂಯಲ್ ಮೈಂಡ್ ಸೆಟ್ ಇರೋದ್ರಿಂದ ಒಂದ್ಸರಿ ಬೇಕು ಹೋಗ್ಬೇಕು ಮತ್ತೆ ಮಾತಾಡ್ಬೇಕು ಅಂತ ಇದ್ರು ಕೂಡ ಕೆಲವೊಂದ್ಸರಿ ತಮ್ಮನ್ ತಾವು ತುಂಬಾ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ಹಿಡ್ದಿಡುವಂತ ಪ್ರಯತ್ನಗಳನ್ನು ಮಾಡಬಹುದು. ಓಕೆ, ಸೊ ಹಿಡ್ದಿಡುವಂತ ಪ್ರಯತ್ನ ಮಾಡಬಹುದು. ಅಂಡ್ ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ಇವರು ನನ್ಗೆ ಆಗಲ್ವೇನೋ ಬೇಡ ಅನ್ನೋ ತರಾನೇ ಇದೆ ಇದು. ಲೈಕ್ ಹೋಗೋದ್ ಬೇಡ, ಮಾತಾಡೋದ್ ಬೇಡ, ಇನ್ನೇನು ಅಲ್ಲಿ ಏನು ಲೈಕ್ ಏನೋ ಹೋಗಿ ಮತ್ತೆ ಮಾತಾಡಿ ಮತ್ತೆ ಸರಿ ಮಾಡ್ಕೊಳ್ಳೋ ಅಂತದ್ದು ಏನು ಉಳಿದಿಲ್ಲ ಅಲ್ಲಿ ಅಂತಾನೆ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ ಕಡೆ ಬರೋಂತ ಚಾನ್ಸಸ್ ಲೈಕ್ ತುಂಬಾನೇ ಕಡಿಮೆ ಇದೆ ಆಸ್ ಪರ್ ದ ರೀಡಿಂಗ್. ಓಕೆ, ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ರೀಡಿಂಗ್ ರೆಸೊನೇಟ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಮತ್ತೆ ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಮತ್ತೆ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವ್ರಿಗೂ ಕೂಡ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಕಾಲ್ ಮಾಡಿ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ ತಗೋಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಟ್ಯಾರೋನ ಕಲ್ತ್ಕೋತಾ ಇದ್ದಾರೆ, ಟ್ಯಾರೋ, ರೇಖಿ, ಆಕಾಶಿಕ್ ಎಲ್ಲ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.